ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ನಾವು ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಎಕ್ಸಸೈಸ್ ನಂಬರ್ 8 ಐಸೋಮೆಟ್ರಿಕ್ ಡ್ರಾಯಿಂಗ್ನ ಹಾಕೋದನ್ನು ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಐಸೋಮೆಟ್ರಿಕ್ ಡ್ರಾಯಿಂಗಿಗೆ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ನ ಡ್ರಾ ಮಾಡೋಣ. ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನಲ್ಲಿ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ನ ಡ್ರಾ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ನೀವು 3 ಹಾರಿಜಾಂಟಲ್ ಪ್ಯಾರಲ್ ಲೈನ್ಸ್ನ ಹಾಕಿ 10 mm 10 mm ನೀವು 3 ಪ್ಯಾರಲ್ ಲೈನ್ನ ಹಾಕಿ ಹಾರಿಜಾಂಟಲ್ ಲೈನ್. ಹಾಗೆಯೇ ಲೆಂತನ್ನು ನೋಡ್ಕೊಳ್ಳಿ. ಫ್ರಂಟ್ ವ್ಯೂನಲ್ಲಿ ಲೆಂತ್ ನಮಗೆ 100 mm ಇದೆ. 100 mm ಗ್ಯಾಪ್ನ ಬಿಟ್ಬಿಟ್ಟು ನಾವು 3 ವರ್ಟಿಕಲ್ ಲೈನ್ ಇಲ್ಲಿ ಎಕ್ಸಾಕ್ಟ್ ಸೆಂಟರ್ ಮಾರ್ಕ್ ಮಾಡಿಕೊಂಡು ಈ ಹಾರಿಜಾಂಟಲ್ ಲೈನಿಗೆ ವರ್ಟಿಕಲ್ ಆಗಿ ಅಂದರೆ 90 ಡಿಗ್ರಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನೀವು ಒಂದು ಫಸ್ಟ್ ವರ್ಟಿಕಲ್ ಲೈನ್ ಹಾಕಿ ಆ ವರ್ಟಿಕಲ್ ಲೈನ್ಗೆ ಈ ಕಡೆ 10 mm ಈ ಕಡೆ 10 mm ಈಚ್ 10 mmಗೆ 3 ವರ್ಟಿಕಲ್ ಲೈನ್ನ ಡ್ರಾ ಮಾಡಿ. ಆ್ಯಂಡ್ ದೆನ್ ಈ ಸೆಂಟರ್ ಪಾಯಿಂಟಿಂದ ಒಂದು 45 ಡಿಗ್ರಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? 45 ಡಿಗ್ರಿ ಲೈನ್ನ ಎಕ್ಸಾಕ್ಟಾಗಿ 45 ಡಿಗ್ರಿನ ಡ್ರಾ ಮಾಡಿ. ಆ್ಯಂಡ್ ದೆನ್ ನಾವೀಗ ಫಸ್ಟ್ ಫ್ರಂಟ್ ವ್ಯೂಗೆ ಬಂದರೆ ಈ ಪೊಸಿಷನಲ್ಲಿ ನಿಂತ್ಕೊಂಡು ಫ್ರಂಟ್ ವ್ಯೂನ ನೋಡಿದ್ರೆ ಈ ಡೈರೆಕ್ಷನಲ್ಲಿ ನಾವು ಫ್ರಂಟ್ ವ್ಯೂನ ನೋಡಿದರೆ ಇಲ್ಲಿ ನಮಗೆ ಫ್ರಂಟ್ ವ್ಯೂನಲ್ಲಿ ಫಸ್ಟ್ ಒಂದು ಟ್ರಯಾಂಗ್ಯುಲರ್ ಶೇಪ್ ಬರುತ್ತೆ. ಟೋಟಲ್ ಲೆಂತ್ ಬಂದು 100 mm ಇದೆ, ಹೈಟು 60 mm ಇದೆ. ನಾವಿಲ್ಲಿ ಫಸ್ಟ್ ಫ್ರಂಟ್ ವ್ಯೂನ ಇಲ್ಲಿ ಡ್ರಾ ಮಾಡೋಣ. ನೋಡಿ, ಇಲ್ಲಿ ಬಾಕ್ಸ್ ಹಾಕಿದ್ದೀನಿ ನಾನು. ಇಲ್ಲಿ 45 ಡಿಗ್ರಿ ಬರುತ್ತೆ, ಈ ಕಡೆ ಫ್ರಂಟ್ ವ್ಯೂ ಬರುತ್ತೆ, ಫ್ರಂಟ್ ವ್ಯೂ ರೈಟ್ ಸೈಡ್ಗೆ ಸೈಡ್ ವ್ಯೂ ಬರುತ್ತೆ, ಫ್ರಂಟ್ ವ್ಯೂನ ಟಾಪ್ಗೆ ಮೇಲಕ್ಕೆ ನಮಗೆ ಟಾಪ್ ವ್ಯೂ ಬರುತ್ತೆ. ಇಲ್ಲಿ ಫಸ್ಟ್ ನಾವು ಫ್ರಂಟ್ ವ್ಯೂನ ಡ್ರಾ ಮಾಡೋಣ. ಟೋಟಲ್ ಲೆಂತ್ ಬಂದು 100 mm ಇದೆ. ಈ ಕಾರ್ನರಿಂದ ನಾವು 100 mm ಮಾರ್ಕ್ ಮಾಡೋಣ. ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ. 100 mm ಮಾರ್ಕ್ ಮಾಡಿ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡಿ. ಅಂದರೆ ಬಾರ್ಡರ್ ರೆಫರೆನ್ಸ್ನ ತೊಗೊಳ್ಳಿ ಅಥವಾ ಈ ಸೆಂಟರ್ ಲೈನ್ನ ರೆಫರೆನ್ಸ್ನ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕಿ. ಅದು ಫ್ರಂಟ್ ವ್ಯೂ ಮತ್ತು ಟಾಪ್ ವ್ಯೂಗೆ ಎರಡು ಕಡೆನೂ ಹೋಗಲಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೈಟ್ ಬಂದು ಈ ಕಾರ್ನರಿಂದನೇ 60 mm ಇದೆ. 60 mm ಮಾರ್ಕ್ ಮಾಡ್ಕೊಳ್ಳಿ. ಈ ಒಂದು ಸೆಂಟರ್ ಲೈನ್ಸ್ 3 ಏನಿದೆ ಆ ಲೈನಿಗೆ ಪ್ಯಾರಲಲ್ ಆಗಿ ಸೆಟ್ ಸ್ಕ್ವೇರ್ಸ್ನ ಬೇಸ್ ಮಾಡಿಕೊಂಡು ನೀವು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿ. ತಿನ್ನಾಗಿರಲಿ, ಇದು ಸೈಡ್ ವ್ಯೂಗೂ ಬರಲಿ. ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಬಂತು. 100 mm ಲೆಂತ್, ಹೈಟ್ ಬಂದು 60 mm. ಫಸ್ಟ್ ಇಷ್ಟು ಮಾಡ್ಕೊಳ್ಳಿ. ಹಾಗೆ ಸೈಡ್ ವ್ಯೂಗೆ ಬರೋಣ. ಸೈಡ್ ವ್ಯೂನಲ್ಲಿಯೂ ಅಷ್ಟೇ ಲೆಂತ್ ಬಂದು 60 mm ಇದೆ. 60 mm ಮಾರ್ಕ್ ಮಾಡ್ಕೊಳ್ಳಿ. ಈ ವರ್ಟಿಕಲ್ ಲೈನಿಗೆ ಸೆಟ್ ಸ್ಕ್ವೇರ್ನ ಬೇಸ್ ಮಾಡಿಕೊಂಡು ಪ್ಯಾರಲ್ ಲೈನ್ನ ಡ್ರಾ ಮಾಡಿ. ಆ ಲೈನ್ ಹೋಗಿ 45 ಡಿಗ್ರಿ ಲೈನ್ಗೆ ಟಚ್ ಆಗಲಿ. ಕಾಣಿಸ್ತಾ ಇದೆಯಲ್ಲ? ಈ ಲೈನ್ ಬಂದು 45 ಡಿಗ್ರಿ ಲೈನ್ ಏನು ಹೇಳಿದ್ರೆ ಅಲ್ಲಿಗೆ ಟಚ್ ಆಗಲಿ. ಹಾಗೆಯೇ ಆ 45 ಡಿಗ್ರಿ ಲೈನ್ ಎಲ್ಲಿ ಟಚ್ ಆಗಿದೆ ಅಲ್ಲಿಂದ ಈ ರೀತಿ ಸೆಟ್ ಸ್ಕ್ವೇರ್ಸ್ನ ಹಾರಿಜಾಂಟಲ್ ಲೈನ್ಗೆ ಬೇಸ್ ಮಾಡಿಕೊಂಡು ಸ್ಲೈಡ್ ಮಾಡಿ. ಇಲ್ಲಿ 45 ಡಿಗ್ರಿಯಿಂದ ಟಾಪ್ ವ್ಯೂ ಕಡೆಗೆ ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸೈಡ್ ವ್ಯೂನಲ್ಲಿ 60 mm ಸ್ಕ್ವೇರ್ ಬಾಕ್ಸ್ ಬಂತು. ಇಲ್ಲೂ ಅಷ್ಟೇ ಲೆಂತ್ 100, ಹೈಟ್ ಬಂದು 60 mm. 40 mm ಅಂದರೆ ಟಾಪ್ ವ್ಯೂನಲ್ಲಿ ನಮಗೆ 100 ಲೆಂತ್ ಸಿಕ್ತು, ಹೈಟ್ ಬಂದು 60 mm ಸಿಕ್ತು. ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್, ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್, ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಅಂದರೆ ದಟ್ ಮೀನ್ಸ್ ಸ್ಕ್ವೇರ್ ಬಾಕ್ಸ್. ಇಷ್ಟು ಅಳತೆಗಳನ್ನ ರೆಡಿ ಮಾಡಿ ಫಸ್ಟ್ ಇಟ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಡೈಮೆನ್ಷನ್ಸ್ಗಳನ್ನ ನೋಡ್ತಾ ಹೋಗೋಣ. ಫ್ರಂಟ್ ವ್ಯೂನಲ್ಲಿ ನಿಂತ್ಕೊಂಡು ನೋಡಿದಾಗ 60 mm ಒಂದು ಕಾಣುತ್ತೆ. 60 mm ಈ ಕಡೆ 20 mm, 60 mm 20 mm ಮಾರ್ಕ್ ಮಾಡಿ. 20, 60, ರಿಮೈನಿಂಗ್ 20 ಉಳಿಯುತ್ತೆ. ಇಲ್ಲಿ ಈ ಲಾಸ್ಟ್ ವರ್ಟಿಕಲ್ ಲೈನ್ ಏನಿದೆ ಈ ವರ್ಟಿಕಲ್ ಲೈನ್ಗೆ ಪ್ಯಾರಲಲ್ ಆಗಿ ಲೈನ್ಸ್ನ ಡ್ರಾ ಮಾಡ್ತಾ ಬನ್ನಿ. 20 mmಗೆ ಫಸ್ಟ್ ಲೈನ್, ಅದು ಟಾಪ್ ವ್ಯೂವರೆಗೂ ಹೋಗಲಿ. ನೆಕ್ಸ್ಟ್ ಲೈನ್ ಬಂದು 60 mmಗೆ ಒಂದು ವರ್ಟಿಕಲ್ ಲೈನ್, ಆ ಲೈನು ಫುಲ್ಲು ಟಾಪ್ವರೆಗೂ ಪ್ರೊಜೆಕ್ಟ್ ಆಗಲಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಕ್ಟ್ ಸೆಂಟರ್ ಬೇಕು. ಟಾಪಲ್ಲಿ ಕೋನ್ ಶೇಪ್ ಇದೆ ಅಂದರೆ ಟಾಪ್ ಪಿಕ್ ಪಾಯಿಂಟ್ಗೆ ನಾವು ಸೆಂಟರ್ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿ 50 mmಗೆ ಮಾರ್ಕ್ ಮಾಡ್ಕೊಳ್ಳಿ. ಟೋಟಲ್ 100 ಇದೆ. 100ಅಲ್ಲಿ ಕರೆಕ್ಟಾಗಿ ಸೆಂಟರ್ಗೆ ಮಾರ್ಕ್ ಮಾಡಿ. ಈ ಲಾಸ್ಟ್ ಬಾರ್ಡರ್ ಲೈನ್ ರೆಫರೆನ್ಸ್ನ ತೊಗೊಂಡು ನೀವು ಒಂದು ಸೆಂಟರ್ ಲೈನ್ನ ಡ್ರಾ ಮಾಡಿ ಅಪ್ ಟು ಟಾಪ್ ವ್ಯೂವರೆಗೂ ಹೋಗಲಿ. ಸರ್, ಇಷ್ಟಾಯಿತು. ಇಷ್ಟಾದಮೇಲೆ ನಮಗೆ ಹೈಟ್ ಬಂದು ಇದು ಒಂದು ಡೈಮೆನ್ಷನ್ ಇದೆ, 20 mm ಇದೆ ಬೇಸಿಂದ. ಫಸ್ಟ್ 20 mmಗೆ ಮಾರ್ಕ್ ಮಾಡ್ಕೊಳ್ಳಿ. ಬೇಸಿಂದ 20 mmಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಲಾಸ್ಟ್ ಏನು ಲೈನ್ ಇದೆ ಇದಕ್ಕೆ ರೆಫರೆನ್ಸ್ ಮಾಡಿಕೊಂಡು ಸೆಟ್ ಸ್ಕ್ವೇರ್ಸ್ನ ನೀವು 20 mmಗೆ ಬೇಸ್ ಮಾಡಿ
ಒಂದು ಹಾರಿಜಾಂಟಲ್ ಲೈನ್, ಅದು ಫ್ರಂಟ್ ವ್ಯೂ ಮತ್ತು ಸೈಡ್ ಎರಡು ಕಡೆಯೂ ಪ್ರೊಜೆಕ್ಟ್ ಆಗಿ ಒಂದು ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಟಾಪಿಂದ ನಮಗೆ ಇಲ್ಲಿ 20 mm ಹೈಟ್ ಇದೆ. ಮತ್ತು ಅಗೇನ್ 20 mm ಮಾರ್ಕ್ ಮಾಡಿ ತೋರಿಸ್ತೀನಿ. ಟಾಪಿಂದ ಅಂದರೆ ಈ 3 ಹಾರಿಜಾಂಟಲ್ ಲೈನಿಂದ ಬಾಟಮ್ ಲೈನಿಂದ ಕೆಳಗೆ ಡೈಮೆನ್ಷನ್ನ ತೊಗೊಳ್ಳಿ, 20 ಮಾರ್ಕ್ ಮಾಡ್ಕೊಳ್ಳಿ. ಈ ಲೈನ್ ಈಗೇನು ಹಾಕಿದ್ರಿ ಆ 20 mm ಲೈನ್ಗೆ ಪ್ಯಾರಲಲ್ ಇಟ್ಕೊಂಡು ಸೆಟ್ ಸ್ಕ್ವೇರ್ಸ್ಗಳನ್ನ ಒಂದು ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡಿ. ಹಾರಿಜಾಂಟಲ್ ಲೈನು ಫ್ರಂಟ್ ವ್ಯೂ ಮತ್ತು ಸೈಡ್ ವ್ಯೂ ಕಡೆ ಎರಡು ಕಡೆಯೂ ಬರಲಿ. ನೋಡಿ ಕಾಣಿಸ್ತಾ ಇದೆ. ಇಷ್ಟಾದಮೇಲೆ ನಾವು ಫ್ರಂಟ್ ವ್ಯೂನ ಕನ್ಸ್ಟ್ರಕ್ಟ್ ಮಾಡೋಣ. ಫಸ್ಟ್ ಫ್ರಂಟ್ ವ್ಯೂನಲ್ಲಿ ಟೋಟಲ್ ಲೆಂತ್ ಏನಿದೆ ಅದು 60 ಡಾರ್ಕ್ ಆಗುತ್ತೆ. ಆ 60 mm ಲೆಂತನ್ನು ಡಾರ್ಕ್ ಮಾಡಿ. ಲೆಂತನ್ನು ಡಾರ್ಕ್ ಮಾಡಿ. ಕಾಣಿಸ್ತಾ ಇದೆಯಲ್ಲ. ನೆಕ್ಸ್ಟ್ ನಮಗೆ ಒಂದು ಟ್ರಯಾಂಗಲ್ ಶೇಪ್ ಬರುತ್ತೆ. ಎಕ್ಸಾಕ್ಟ್ ಸೆಂಟರ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು ಟ್ರಯಾಂಗಲ್ ಶೇಪ್ನ ಡ್ರಾ ಮಾಡಿ, ಅಂದರೆ ಸ್ಲ್ಯಾಂಟ್ ಲೈನ್ಸ್ನ ಡಾರ್ಕ್ ಮಾಡಿ. ಸ್ಲ್ಯಾಂಟ್ ಲೈನ್ಸ್ನ ಡಾರ್ಕ್ ಮಾಡಿದ್ವಿ. ನೆಕ್ಸ್ಟ್ ಬೇಸ್ ಈ ಪೋರ್ಷನ್ ಕಾಣುತ್ತೆ, ಅದಕ್ಕೋಸ್ಕರ ನಾವು ಟೋಟಲ್ ಲೆಂತ್ ಅಷ್ಟನ್ನು ಡಾರ್ಕ್ ಮಾಡೋಣ. ನೆಕ್ಸ್ಟ್ 20 mm ಹೈಟ್, ಆ 20 mm ಹೈಟನ್ನು ನಾವು ಡಾರ್ಕ್ ಮಾಡೋಣ. ಈ ಕಡೆ ಎಂಡಲ್ಲೂ ಅಷ್ಟೇ 20 mm ಲೆಂತನ್ನು ಹೈಟನ್ನು ಡಾರ್ಕ್ ಮಾಡೋಣ. ನೆಕ್ಸ್ಟ್ ಈ ಪೋರ್ಷನ್ನ ಜಾಯಿನ್ ಮಾಡೋಣ. ಇಷ್ಟು ವಿಸಿಬಲ್ ಫ್ರಂಟ್ ವ್ಯೂನಿಂದ ಈ ಡೈರೆಕ್ಷನಲ್ಲಿ ಈ ಪ್ಲೇಸಲ್ಲಿ ನಿಂತು ನೋಡಿದಾಗ ನಮಗೆ ಇಷ್ಟು ವಿಸಿಬಲ್ ಲೈನ್ಸ್ ಕಾಣುತ್ತೆ. ಈ ಒಂದು ಕಟೌಟ್ ಏನಿದೆ, ಈ ಸೆಂಟರ್ ಕಟೌಟು ಅನ್ವಿಸಿಬಲ್ ಆಗಿದೆ. ಹಾಗಾಗಿ ನಾವು ಈ ಲೈನ್ನ ಡಾಟೆಡ್ ತೋರಿಸ್ತೀವಿ. ನೋಡಿ ಈ ಪೋರ್ಷನಲ್ಲಿ ನಾವು ಡಾಟೆಡ್ ಲೈನ್ನ ಡ್ರಾ ಮಾಡ್ತೀನಿ. ಈ ರೀತಿ ಡಾಟೆಡ್ ಲೈನ್ನ ಡ್ರಾ ಮಾಡಿ. ಅಲ್ಲಿಗೆ ಫ್ರಂಟ್ ವ್ಯೂ ಫಿನಿಶ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಸೈಡ್ ವ್ಯೂಗೆ ಬರೋಣ. ಸೈಡ್ ವ್ಯೂನಲ್ಲಿ ಈ ಬಾಟಮ್ ಲೈನ್ ಫುಲ್ ಡಾರ್ಕ್ ಆಗುತ್ತೆ. 60 mm ಲೆಂತ್ ಏನಿದೆ, ಈ 60 mm ಲೆಂತ್ ಫುಲ್ ಡಾರ್ಕ್ ಆಗುತ್ತೆ. ಡಾರ್ಕ್ ಮಾಡಿ. ನೆಕ್ಸ್ಟ್ ವರ್ಟಿಕಲ್ ಲೈನ್ ಸೈಡಲ್ಲಿ ಎರಡು ಕಡೆಯೂ ಈ ಲೈನು ಮತ್ತು ಈ ಲೈನ್ ಎರಡೂ ಡಾರ್ಕಾಗಿ ಕಾಣುತ್ತೆ. ಈ ಲೈನು ಡಾರ್ಕ್ ಮಾಡಿ. ನೆಕ್ಸ್ಟ್ ಈ ಕಡೆ ಎಂಡಲ್ಲಿ ಈ ಲೈನು ಡಾರ್ಕ್ ಮಾಡಿ. ನೆಕ್ಸ್ಟ್ ಟಾಪಲ್ಲಿ ಇಲ್ಲಿಂದ ಇಲ್ಲಿ 20 mm ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ 20 mm ಇದೆ. ಫಸ್ಟ್ ಇಲ್ಲಿ 20 mmಗೆ 20 mm ಮಾರ್ಕ್ ಮಾಡಿಕೊಂಡು 20 ಎರಡು ಪ್ಯಾರಲ್ ಲೈನ್ಸ್ನ ಡ್ರಾ ಮಾಡಿ. ಈ 30 ಡಿಗ್ರಿ ಲೈನ್ಸಿಗೆ ಪ್ಯಾರಲಾಗಿ ಇಟ್ಕೊಂಡು 20 mmಗೆ ಮಾರ್ಕ್ ಮಾಡಿದ್ರಲ್ಲ ಅಲ್ಲಿಂದ ಒಂದು ಲೈನ್ನ ಡ್ರಾ ಮಾಡಿ. ಅದು 45 ಡಿಗ್ರಿ ಲೈನ್ ಟಚ್ ಆಗಲಿ. ನೆಕ್ಸ್ಟ್ 20 mm ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಲ್ಲಿಂದ ಇನ್ನೊಂದು ವರ್ಟಿಕಲ್ ಲೈನ್ನ ಪ್ರೊಜೆಕ್ಟ್ ಮಾಡಿ. ಆ ಲೈನು ಇಲ್ಲಿಂದ ಕರೆಕ್ಟಾಗಿ 45 ಡಿಗ್ರಿ ಲೈನ್ನ ಟಚ್ ಆಗಲಿ. ಎರಡು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಾದಮೇಲೆ ನೀವು ಇಲ್ಲಿ ಟಾಪಲ್ಲಿ ಡಾರ್ಕ್ ಮಾಡಬೇಕು. ಟಾಪಲ್ಲಿ ಡಾರ್ಕ್ ಮಾಡಬೇಕಾದ್ರೆ ಈ ಕಡೆ ಎಂಡಲ್ಲಿ 20 mm ಡಾರ್ಕ್ ಮಾಡಿ. ರಿಮೈನಿಂಗ್ ಸೆಂಟ್ರಲ್ಲಿ 20 mm ಬಿಟ್ಬಿಟ್ಟು ಲೆಫ್ಟ್ ಎಂಡಲ್ಲೂ 20 mm ಡಾರ್ಕ್ ಮಾಡಿ. ನೆಕ್ಸ್ಟ್ ಈ ಕಟೌಟ್ನ ಓಪನ್ ತೋರಿಸಿ. ವರ್ಟಿಕಲ್ ಲೈನ್ ಹೈಟ್ ಬಂದು 20 mm ಇದೆ. 20 mm ಡಾರ್ಕ್ ಮಾಡಿ. ನೋಡಿ ಸೈಡಿನಲ್ಲಿ ಇಷ್ಟು ವಿಸಿಬಲ್ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಸ್ಕ್ವೇರ್ ಪಾರ್ಟ್ ಇದೆ. ಈ ಸ್ಕ್ವೇರ್ ಫೇಸ್ ಕಾಣುತ್ತೆ. ಈ ಸ್ಕ್ವೇರ್ ಫೇಸ್ನ ನಾವಿಲ್ಲಿ ಡಾರ್ಕ್ ಮಾಡುವ. 20 mm ಹೈಟ್, ಎರಡು ಲೈನು ಡಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಲ್ಲಿ ಹಾರಿಜಾಂಟಲ್ ಲೈನು ಡಾರ್ಕ್ ಮಾಡಿ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಸೈಡ್ ವ್ಯೂ ಫ್ರಂಟ್ ವ್ಯೂ ಎರಡು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಟಾಪ್ ವ್ಯೂಗೆ ಹೋಗೋಣ. ಟಾಪ್ ವ್ಯೂಗೆ ಹೋಗೋದಕ್ಕೂ ಮುಂಚೆ ನಾವು ಈ ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಏನು ಲೈನ್ಸ್ಗಳು ಹೋಗಿ ನಮಗೆ 45 ಡಿಗ್ರಿ ಲೈನ್ಗೆ ಟಚ್ ಆಗಿದೆ ಆ ಲೈನ್ಸ್ಗಳನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳೋಣ. ಈ ಹಾರಿಜಾಂಟಲ್ ಲೈನ್ಗೆ ಏನಿದೆ ಸೆಂಟರ್ ಲೈನ್ಸ್ 3, ಅದಕ್ಕೆ ರೆಫರೆನ್ಸ್ನ ತೊಗೊಂಡು ನಾವಿಲ್ಲಿ 45 ಡಿಗ್ರಿ ಲೈನ್ ಟಚ್ ಆಗಿದೆಯಲ್ಲ, ಇಲ್ಲಿಂದ 20 mm ಲೈನ್ ಹೋಗಿ 45 ಡಿಗ್ರಿ ಟಚ್ ಆಗಿದೆ, ಅಲ್ಲಿಂದ ಟಾಪ್ ವ್ಯೂ ಕಡೆ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 20 mmಗೆ ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಲ್ಲಿ ಆಲ್ರೆಡಿ ಲೈನ್ನ ಹಾಕಿದ್ದೀವಿ. ನಮಗಿಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಬಂತು. ಲೆಂತ್ ಬಂದು 100 mm, ಹೈಟ್ ಬಂದು 60 mm.
ಇಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಡೈಮೆನ್ಷನ್ಸ್ ಸಿಗುತ್ತೆ 20 mm 20 mm 20 mm ಮೂರನ್ನು ಲೆಂತ್ ಸಿಗುತ್ತೆ. ಈಗ ನಾವು ಟಾಪ್ ವ್ಯೂನ ಡ್ರಾ ಮಾಡ್ಕೊಳ್ಳೋಣ. ಫಸ್ಟು ಟಾಪ್ ವ್ಯೂನ ಡ್ರಾ ಮಾಡಬೇಕಾದ್ರೆ ನಾವು 60 mm ಲೆಂತ್ ಏನಿದೆ ಫ್ರಂಟ್ ವ್ಯೂನಲ್ಲಿ, ಈ ಒಂದು 60 mm ಲೆಂತ್ ಏನಿದೆ ಆ 60 mm ಲೆಂತನ್ನು ಫಸ್ಟು ನಾವು ಡಾರ್ಕ್ ಮಾಡುವ. ನೆಕ್ಸ್ಟ್ ಟಾಪಲ್ಲೂ ಅಷ್ಟೇ 60 mm ಲೆಂತ್ನ ಡಾರ್ಕ್ ಮಾಡೋಣ. ಇಲ್ಲಿ ನಾವು ಎರಡು ಲೈನ್ನ ಪ್ರೊಜೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಾಟೆಡ್ ಲೈನ್ಸ್ ಏನೇನಿದೆ ಆ ಲೈನಿಂದ ನೋಡಿ, ಈ ಲಾಸ್ಟ್ ಬಾರ್ಡರ್ ಲೈನಿಗೆ ರೆಫರೆನ್ಸ್ನ ತೊಗೊಂಡು ಬಟ್ ಮಾಡಿಕೊಂಡು ಇಲ್ಲಿ ಲೈನ್ ಏನು ಟಚ್ ಆಗಿದೆ ಅಲ್ಲಿಂದ ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಡಾಟೆಡ್ ಲೈನಿಂದ ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಾಟೆಡ್ ಲೈನ್ ಈ ಕಡೆ ಎಂಡಿಂದ ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ನೀಟಾಗಿ ಪ್ಯಾರಲೈನ್ಸ್ನ ಡ್ರಾ ಮಾಡಿ, ಮಿಸ್ ಮಾಡ್ಕೋಬೇಡಿ. ಈಗ ನಾವು ಪ್ಯಾರಲೈನ್ಸ್ನ ಡ್ರಾ ಮಾಡಿದ್ದು ಆಯಿತು. ಇಲ್ಲಿ ಒಂದು ಲೈನ್ ಕ್ರಾಸ್ ಆಗಿದೆ, ಜಸ್ಟ್ ಅದನ್ನು ಎರೇಸ್ ಮಾಡ್ತೀನಿ ನೋಡಿ. ಜಸ್ಟ್ ಪ್ಯಾರಲೈನ್ಸ್ನ ಡ್ರಾ ಮಾಡ್ಕೋಬೇಕು ನೀಟಾಗಿ. ಓಕೆ, ಇಷ್ಟು ಆದಮೇಲೆ ನಾವು ನೆಕ್ಸ್ಟ್ ಡಾರ್ಕ್ ಮಾಡ್ತಾ ಹೋಗೋಣ. ಟಾಪಿನಲ್ಲಿ ನೋಡಿದಾಗ ಈ ಸೆಂಟರ್ ಕಟ್ಔಟ್ ಏನಿದೆ 20 mm ಬಿಡ್ತು, ಆ ಬಿಡ್ತು ನಮಗೆ ಡಾರ್ಕ್ ಕಾಣುತ್ತೆ. ಫಸ್ಟ್ ಅದನ್ನು ಡಾರ್ಕ್ ಮಾಡೋಣ. ನೋಡಿ, ನಾನು 4 ಚಿಕ್ಕ ಇಟ್ಬಿಟ್ಟು ಡಾರ್ಕ್ ಮಾಡಿದ್ದೀನಿ, ಪಾಯಿಂಟ್ ಮಾರ್ಕ್ ಮಾಡಿದ್ದೀನಿ. ಅದು ಈ ಸ್ಕ್ವೇರ್ ಫೇಸಸ್, ಈ ಫೇಸ್ ನಮಗೆ ಕಾಣುತ್ತೆ. ಫಸ್ಟ್ ನಾವು ಅದನ್ನು ಡಾರ್ಕ್ ಮಾಡೋಣ. ಕಾಣಿಸ್ತಾ ಇದೆಯಲ್ಲ, ಅಷ್ಟು ಡಾರ್ಕ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ನೆಕ್ಸ್ಟ್ ಈ ಪೋರ್ಷನ್ ರೆಕ್ಟ್ಯಾಂಗಲ್ ಪೋರ್ಷನ್ ಕಾಣುತ್ತೆ, ಆ ಪೋರ್ಷನ್ನ ಡಾರ್ಕ್ ಮಾಡ್ತೀನಿ ನೋಡಿ. ಈ ಕಡೆನೂ ಅಷ್ಟೇ ಈ ಪೋರ್ಷನ್ ನಮಗೆ ಡಾರ್ಕ್ ಆಗಿ ಕಾಣುತ್ತೆ, ಆ ಪೋರ್ಷನ್ನ ಡಾರ್ಕ್ ಮಾಡ್ತೀನಿ ನೋಡಿ. ಕಾಣಿಸ್ತಾ ಇದೆಯಲ್ಲ, ಈ ಸೆಂಟರ್ ಪೋರ್ಷನ್ ಇದು, ನೆಕ್ಸ್ಟ್ ಈ ಕಡೆ ಸೈಡ್ ಪೋರ್ಷನ್ನು ಇದು, ನೆಕ್ಸ್ಟ್ ಈ ಪೋರ್ಷನ್ ಬಂದು ರೆಕ್ಟ್ಯಾಂಗ್ಯುಲರ್ ಪೋರ್ಷನ್ನು ಇದು. ನೆಕ್ಸ್ಟ್ ಅದನ್ನು ಲೈನ್ನ ಜಾಯಿನ್ ಮಾಡಿ, ಈ ಕ್ಲೋಸಿಂಗ್ ಅಂದರೆ ಈ ಲೈನ್ ಏನಿದೆ ಈ ಲೈನ್ ಕಾಣುತ್ತೆ ನೋಡಿ, ಆ ಲೈನ್ನ ಜಾಯಿನ್ ಮಾಡ್ತೀನಿ. ಓಕೆ, ಇಷ್ಟು ಕಂಡಾದಮೇಲೆ ಸೆಂಟ್ರಲ್ಲಿ ಈ ಲೈನ್ ಮತ್ತು ಈ ಲೈನ್ ಎರಡು ರಿಮೈನಿಂಗ್ ಉಳಿದಿದೆ, ಆ ಲೈನ್ ಕಾಣುತ್ತೆ, ತೋರಿಸಿ ನೋಡಿ. ಎಕ್ಸಾಕ್ಟ್ ಸೆಂಟರ್ಗೆ ಇಟ್ಕೊಳ್ಳಿ, ಅಂದರೆ ಈ ಟಾಪ್ ಟ್ರಯಾಂಗ್ಯುಲರ್ ಪೋರ್ಷನ್ ಅದೇನಿದೆ ಅಲ್ಲಿ ಲೈನ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಲೈನ್ನ ಜಾಯಿನ್ ಮಾಡಿ ನೋಡಿ. ಈಗ ಟಾಪ್ ವ್ಯೂ ಫಿನಿಶ್ ಆಯಿತು. ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ಇಷ್ಟನ್ನು ಫಿನಿಶ್ ಮಾಡಿ. ಟಾಪ್ ವ್ಯೂನಲ್ಲಿ ಯಾವುದು ಅನ್ವಿಸಿಬಲ್ ಲೈನ್ಸ್ ಇಲ್ಲ, ಎಲ್ಲ ವಿಸಿಬಲ್ ಲೈನ್ಸನ್ನೇ. ಫ್ರಂಟ್ ವ್ಯೂನಲ್ಲಿ ಮಾತ್ರ ನಮಗೆ ಈ ಒಂದು ಡಾಟೆಡ್ ಲೈನ್ ಇದೆ, ಈ ಪೋರ್ಷನ್ ನಮಗೆ ಅನ್ವಿಸಿಬಲ್ ಆಗಿರೋದ್ರಿಂದ ನಾವು ಇಲ್ಲಿ ಈ ಪೋರ್ಷನಲ್ಲಿ ಇಲ್ಲಿ ನಾವು ಡಾಟೆಡ್ ಲೈನ್ನ ತೋರಿಸ್ತೀವಿ. ದಿಸ್ ಇಸ್ ಫ್ರಂಟ್ ವ್ಯೂ, ದಿಸ್ ಇಸ್ ಸೈಡ್ ವ್ಯೂ, ದಿಸ್ ಇಸ್ ಟಾಪ್ ವ್ಯೂ. ಇಷ್ಟಾದಮೇಲೆ ನಾವು ಮಾಡಬೇಕಾಗಿರೋ ಕೆಲಸ ರಿಮೈನಿಂಗ್ ಉಳಿದಿರೋಂಥದ್ದು ಅಂದರೆ ಡೈಮೆನ್ಷನಿಂಗ್. ಫಸ್ಟ್ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ ಏನೇನು ಡೈಮೆನ್ಷನ್ಸ್ಗಳಿದೆ ಆ ಡೈಮೆನ್ಷನ್ಸ್ಗಳನ್ನ ಫಸ್ಟು ಟ್ರಾನ್ಸ್ಫರ್ ಮಾಡಿ, ಬೇರೆ ಯಾವುದನ್ನು ಹೊಸ್ದಾಗಿ ಹುಡುಕಿ ಬರೆಯೋಕ್ಕೆ ಹೋಗಬೇಡಿ. ಎಷ್ಟು ಡೈಮೆನ್ಷನ್ಸ್ಗಳಿದೆ ಅಷ್ಟು ಡೈಮೆನ್ಷನ್ಸ್ ಮಾತ್ರನೇ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ 60 mm ಇದೆ, 60 mm ಬರೀರಿ. ಇಲ್ಲಿಂದ ಇಲ್ಲಿಗೆ 10 mm ಗ್ಯಾಪ್ನ ಬಿಟ್ಬಿಟ್ಟು ಫಸ್ಟು ಪ್ಯಾರಲಲ್ ಆಗಿ ಒಂದು ಡೈಮೆನ್ಷನ್ ಲೈನ್ನ ಹಾಕಿ, ಆ್ಯರೇಟ್ಸ್ನ ಹಾಕಿ ಡೈಮೆನ್ಷನಿಂಗ್ ಮಾಡಿ 60 mm ಅಂತ ಬರೀಬೇಡಿ. ನೆಕ್ಸ್ಟ್ ಲೈನ್ 8 mm ಗ್ಯಾಪ್ನ ಬಿಡಿ, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಡೈಮೆನ್ಷನ್ ಲೈನ್ನ ಹಾಕಿ, ಹ್ಯಾರೇಟ್ಸ್ನ ಹಾಕಿ
100 mm ಅಂತ ಬರೀರಿ. ಇಲ್ಲಿ ಈ ಡೈಮೆನ್ಷನ್ ಲೈನ್ಗೆ ಈ ಪ್ರೊಜೆಕ್ಷನ್ ಲೈನ್ಸ್ ಟಚ್ ಆಗಬಾರ್ದು, ನೋಡ್ಕೊಂಡು ಹಾಕಿ. ಹಂಡ್ರೆಡ್ mm ಆ್ಯಂಡ್ ದೆನ್ 60 mm. ಹೈಟ್ ಬಂದು 60 mm ಇದೆ. ಇಲ್ಲಿ 10 mm ಗ್ಯಾಪಿಗೆ ಒಂದು ಡೈಮೆನ್ಷನ್ ಲೈನ್ನ ಹಾಕಿ, ಇಲ್ಲಿ ರೆಡ್ಸ್ನ ಹಾಕಿ, ನೀವು ಹೈಟ್ ಬಂದು 60 mm ಇದೆ, 60 mm ಬರೀರಿ. ನೆಕ್ಸ್ಟ್ 20 mm ಒಂದು ಲೆಂತ್ ಇದೆ. ಈ 20 mm ಲೆಂತನ್ನು ನಾವು ಈ ಕಡೆ ಸೈಡ್ ವ್ಯೂನಲ್ಲಿ ತೋರಿಸೋಣ. 10 mm ಗ್ಯಾಪ್ನ ಬಿಟ್ಬಿಟ್ಟು ಒಂದು ಡೈಮೆನ್ಷನ್ ಲೈನ್ನ ಹಾಕಿ 20 ಅಂತ ಹ್ಯಾರೆಡ್ಸ್ನ ಹಾಕಿ ಡೈಮೆನ್ಷನಿಂಗ್ ಮಾಡಿ 20 mm. ಟೋಟಲ್ ಹೈಟ್ ಬಂದು 60 mm ಇದೆ. ಆಯಿತು, ಹೈಟ್ ಬಂದು 20 mm ಇದೆ, ಲೆಂತ್ 60 mm ಆ್ಯಂಡ್ ದೆನ್ 100 mm ಆಯಿತು. ನೆಕ್ಸ್ಟ್ ಇಲ್ಲಿ ಕಟೌಟಲ್ಲಿ 20 mm ಡೀಪ್ ಇದೆ. ಆ 20 mm ಒಂದು ಡೈಮೆನ್ಷನ್ ಸೈಡ್ ವ್ಯೂನಲ್ಲೇ ತೋರಿಸಿ. ಆ್ಯಂಡ್ ದೆನ್ ಇಲ್ಲಿ ಸೈಡ್ ವ್ಯೂನಲ್ಲಿ 3 ಡೈಮೆನ್ಷನ್ಸ್ಗಳನ್ನ ತೋರಿಸಿ. ಪ್ರೊಜೆಕ್ಷನ್ ಲೈನ್ನ ಡ್ರಾ ಮಾಡಿಕೊಂಡು 10 mm ಗ್ಯಾಪ್ನ ಬಿಟ್ಬಿಟ್ಟು ಇಲ್ಲಿ ತೋರಿಸಿ. ಇಲ್ಲಿ ಸೆಂಟ್ರಲ್ಲಿ 20 mm ಇದೆ. ನೆಕ್ಸ್ಟ್ ಟೋಟಲ್ ಲೆಂತ್ ಬಂದು 8 mm ಗ್ಯಾಪ್ನ ಬಿಟ್ಟು ಇನ್ನೊಂದು ಡೈಮೆನ್ಷನ್ ಲೈನ್ನ ಹಾಕಿ ಟೋಟಲ್ ಲೆಂತ್ ಬಂದು 60 mm ಇದೆ. 20 mm ಇಲ್ಲಿಂದ ಇಲ್ಲಿ 10 mm ಬಿಟ್ಬಿಟ್ಟು 20 mm ಡೈಮೆನ್ಷನ್ ಲೈನ್ ಹಾಕಿ, ಅಲ್ಲಿಂದ 8 mm ಬಿಟ್ಬಿಟ್ಟು ಇನ್ನೊಂದು ಡೈಮೆನ್ಷನ್ ಲೈನ್ ಹಾಕಿ 60 mm ಅಂತ ಡೈಮೆನ್ಷನಿಂಗ್ ಮಾಡಿ. ಇಲ್ಲಿ ಈ ಟಾಪಲ್ಲೂ 20 mm ಇದೆ. ಈ ವಿಡ್ತ್ನ ನಾನು ಇಲ್ಲಿ ಟಾಪ್ ವ್ಯೂನಲ್ಲಿ ತೋರಿಸ್ತೀನಿ. ನೋಡಿ, ಇಷ್ಟು ಡೈಮೆನ್ಷನಿಂಗ್ ಆಯಿತು. ಇಲ್ಲಿ ಏನು ಡೈಮೆನ್ಷನ್ಸ್ಗಳಿದೆ ಅದಷ್ಟು ಈ ಕಡೆ ಟ್ರಾನ್ಸ್ಫರ್ ಮಾಡಿ. ನೆಕ್ಸ್ಟ್ ನಾವು ಹೆಡಿಂಗ್ ಆಗ್ತಾ ಹೋಗೋಣ. ಇದು ಫ್ರಂಟ್ ವ್ಯೂ. ಇಲ್ಲಿ ಒಂದು ಪ್ಯಾರಲ್ ಲೈನ್ ಹಾಕ್ಕೊಂಡು ಹೆಡಿಂಗ್ನ ಹಾಕಿ ಫ್ರಂಟ್ ವ್ಯೂ. ಇದು ಬಂದು ಸೈಡ್ ವ್ಯೂ ಇದೆ, ಸ್ಪೇಸ್ ಇಲ್ಲ, ನಾವು ಹಾಗಾಗಿ ಕೆಳಗೆ ಬರಿತಾ ಇದ್ದೀನಿ ಸೈಡ್ ವ್ಯೂ. ಇದು ಟಾಪ್ ವ್ಯೂ ಆರ್ ಪ್ಲ್ಯಾನ್ ಅಂತ ಹೆಡಿಂಗ್ನ ಹಾಕಿ. ಈ ಹೆಡಿಂಗ್ಗಳನ್ನ ಹಾಕ್ಬೇಕಾದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬೇಕು. ನೆಕ್ಸ್ಟ್ ಪ್ಯಾರಲ್ ಲೈನ್ಸ್ ಹಾಕ್ಕೊಂಡ್ರೆ 5 mm ಹೆಡಿಂಗ್ಸ್ಗಳನ್ನ ಡ್ರಾ ಮಾಡ್ತಾ ಹೋಗಿ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಒಂದು ಸ್ಲೋಗನ್ನ ಬರೀರಿ. ಆಲ್ ಡೈಮೆನ್ಷನ್ಸ್ ಆರ್ ಮಿಲಿಮೀಟರ್, ಸ್ಕೇಲ್ 1:1. ಆ್ಯಂಡ್ ದೆನ್ ಥರ್ಡ್ ಆ್ಯಂಗಲ್ ಸಿಂಬಲ್ನ ಹಾಕಿದ್ದೀನಿ ನೋಡ್ಕೊಳ್ಳಿ. ಇದು ಥರ್ಡ್ ಆ್ಯಂಗಲ್ ಸಿಂಬಲ್ಲು. ಫಸ್ಟ್ ಆ್ಯಂಗಲ್ ಸಿಂಬಲ್ಗೆ ಇಂಟರ್ಚೇಂಜ್ ಆಗುತ್ತೆ. ಅದನ್ನು ನೆಕ್ಸ್ಟ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಹಾಕಬೇಕಾದ್ರೆ ನನ್ನ ಸಿಂಬಲ್ ಹೇಗೆ ಚೇಂಜಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಸಿಂಬಲ್. ಈ ಸಿಂಬಲ್ನ ಡ್ರಾ ಮಾಡಲೇಬೇಕು. ಆಲ್ ಡೈಮೆನ್ಷನ್ಸ್ ಆರ್ ಮಿಲಿಮೀಟರ್ ಅಂತ ಬರೀಬೇಕು. ಸ್ಕೇಲ್ 1:1. ಇಲ್ಲಿ ಏನು ಡೈಮೆನ್ಷನ್ಸ್ ಇದೆ ಅಷ್ಟೇ ಡೈಮೆನ್ಷನ್ಗೆ ನಾವು ಡ್ರಾ ಮಾಡಿರೋದ್ರಿಂದ ಸ್ಕೇಲ್ 1:1 ಅಂತ ಕರಿತೀವಿ. ಓಕೆ, ಗುಡ್ ಲಕ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಪೀರಿಯಡಲ್ಲಿ, ನೆಕ್ಸ್ಟ್ ಆನ್ಲೈನ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಇನ್ನೊಂದು ಐಸೋಮೆಟ್ರಿಕ್ ಆಬ್ಜೆಕ್ಟ್ ಜೊತೆಲಿ ಬರೋಣ. ಗುಡ್ ಲಕ್ ಸ್ಟೂಡೆಂಟ್ಸ್. ಇದನ್ನು ನೋಡಿಕೊಂಡು ನೀಟಾಗಿ ಡ್ರಾ ಮಾಡಿ ರಿಪ್ಲೈ ಮಾಡಿ. ಥ್ಯಾಂಕ್ ಯು.